ಇನ್ನು ಪ್ರಧಾನಿ ಮೋದಿ ನೀಡಿದ ಒಂದು ಕರೆ ಈಗ ಇಡೀ ದೇಶದ ರಾಜಕಾರಣದಲ್ಲಿ ಕಿಚ್ಚು ಹಚ್ಚಿದೆ. ದೇಶಕ್ಕಾಗಿ ಇಂಧನ ಉಳಿಸಿ ಹಿತಮಿತವಾಗಿ ಬಳಸಿ ಅನ್ನೋ ಮೋದಿ ತ್ಯಾಗದ ಪಾಠಕ್ಕೆ ವಿಪಕ್ಷಗಳು ಕೆಂಡಾಮಂಡಲವಾಗಿವೆ. ಇದು ಉಪದೇಶವಲ್ಲ, ಸರ್ಕಾರದ ವೈಫಲ್ಯದ ಪರಮಾವಧಿ ಅಂತ ರಾಹುಲ್ ಗಾಂಧಿ ಗುಡುಗಿದ್ದಾರೆ. ಇತ್ತ ಯುದ್ಧದ ಕಾರ್ಮೋಡದ ನಡುವೆ ಎಚ್ಚರಿಕೆ ವಹಿಸೋದು ತಪ್ಪ ಅಂತ ಬಿಜೆಪಿ ಗರ್ಜಿಸಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಬೆಂಗಳೂರಿನವರೆಗೆ ನಡೀತಾ ಇರೋ ಈ ಹೈ ವೋಲ್ಟೇಜ್ ಜಟಾಪಟಿಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರಧಾನಿ ಮೋದಿ ತ್ಯಾಗದ ಪಾಠಕ್ಕೆ ಬಿಜೆಪಿ ಸಮರ್ಥನೆ, ಸಿಡಿದೆದ್ದ ಕಾಂಗ್ರೆಸ್. हमें पेट्रोल डीजल का उपयोग कम करना होगा. ಜನಕ್ಕೆ ಯಾರಿಂದ ತೊಂದರೆ ಆಯಿತು ಅಂತ ಮೋದಿ ಅವರು ಎಕ್ಸ್ಪ್ಲೇನ್ ಮಾಡಬೇಕು. ವೈಫಲ್ಯದ ಪುರಾವೆ, ಚುನಾವಣೆ ಬಳಿಕ ಉಪದೇಶ, ರಾಹುಲ್ ಖರ್ಗೆ ಕೆಂಡ. ಹೂಗ್ಲಿ ನದಿಯಲ್ಲಿ ಫೋಟೋಗ್ರಾಫ್ ಹಿಡಿಯುವಾಗ ಮಿತವ್ಯ ಕಾಣಲಿಲ್ವಾ? ಆತ್ಮನಿರ್ಭರ ಮೋದಿ ನವಸೂತ್ರಕ್ಕೆ ಬಿಜೆಪಿ ಜೆಡಿಎಸ್ ಪಡೆ ಸಮರ್ಥನೆ. ಇದರ ಕರೆ ಈ ಸಂಘರ್ಷದಿಂದ ಆಗಿರೋ ಒಂದು ಕೆಟ್ಟ ದುಷ್ಪರಿಣಾಮ. ಕಾಂಗ್ರೆಸ್ನವ್ರಿಗೆ ತ್ಯಾಗ ಅನ್ನೋದೇ ಗೊತ್ತಿಲ್ಲ. ಪ್ರಧಾನಿ ಮೋದಿ ನೀಡಿದ ತ್ಯಾಗದ ಕರೆ ಈಗ ರಾಜಕೀಯ ಕುರುಕ್ಷೇತ್ರಕ್ಕೆ ನಾಂದಿ ಹಾಡಿದೆ. ಪ್ರಧಾನಿಯ ಮನವಿಯನ್ನ ಬಿಜೆಪಿ ನಾಯಕರು ಆರ್ಥಿಕ ಶಿಸ್ತು ಎಂದು ಬಣ್ಣಿಸುತ್ತಿದ್ದಾರೆ. ಆದರೆ 12 ವರ್ಷಗಳ ಆಡಳಿತದ ನಂತರವೂ ಜನರಿಗೆ ಮಿತವ್ಯಯದ ಪಾಠ ಮಾಡುತ್ತಿರುವ ಮೋದಿಯವರ ನಡೆಯನ್ನ ವಿಪಕ್ಷಗಳು ಖಂಡಿಸಿವೆ. ನೇರವಾಗಿ ಮೋದಿಗೆ ಪಂಚ್ ಕೊಟ್ಟಿರುವ ರಾಹುಲ್ ಗಾಂಧಿ, ಇವು ಧರ್ಮೋಪದೇಶಗಳಲ್ಲ, ನಿಮ್ಮ ಆಡಳಿತ ವೈಫಲ್ಯದ ಪುರಾವೆಗಳು ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಲೇವಡಿ ಮಾಡಿದ್ದಾರೆ. ಮೋದಿಜಿ ನಿನ್ನೆ ಸಾರ್ವಜನಿಕರಿಗೆ ಚಿನ್ನ ಖರೀದಿಸಬೇಡಿ, ವಿದೇಶಕ್ಕೆ ಹೋಗಬೇಡಿ, ಕಡಿಮೆ ಪೆಟ್ರೋಲ್ ಬಳಸಿ, ರಸಗೊಬ್ಬರ ಮತ್ತು ಅಡುಗೆ ಎಣ್ಣೆಯನ್ನು ಕಡಿಮೆ ಮಾಡಿ, ಮೆಟ್ರೋದಲ್ಲಿ ಪ್ರಯಾಣಿಸಿ, ಮನೆಯಿಂದಲೇ ಕೆಲಸ ಮಾಡಿ ಎಂದು ಒತ್ತಾಯಿಸಿದ್ದಾರೆ. ಇವು ಧರ್ಮೋಪದೇಶಗಳಲ್ಲ, ಇವು ವೈಫಲ್ಯದ ಪುರಾವೆಗಳು. 12 ವರ್ಷಗಳಲ್ಲಿ ಅವರು ದೇಶವನ್ನು ಅಂತಹ ಸ್ಥಿತಿಗೆ ತಂದಿದ್ದಾರೆ. ಸಾರ್ವಜನಿಕರಿಗೆ ಏನು ಖರೀದಿಸಬೇಕು, ಏನು ಖರೀದಿಸಬಾರದು, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರದು ಎಂದು ಹೇಳುತ್ತಾರೆ. ಪ್ರತಿ ಬಾರಿಯೂ ಅವರು ಜವಾಬ್ದಾರಿಯನ್ನು ಜನರ ಮೇಲೆ ವರ್ಗಾಯಿಸುತ್ತಾರೆ. ಇದರಿಂದ ಅವರು ಸ್ವತಃ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಬಹುದು. ದೇಶವನ್ನು ನಡೆಸುವುದು ಇನ್ನು ಮುಂದೆ ರಾಜಿ ಮಾಡಿಕೊಂಡ ಪ್ರಧಾನಿಯ ವ್ಯಾಪ್ತಿಯಲ್ಲಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಮೋದಿ ಅವರನ್ನ ಕಟುವಾದ ಪದಗಳಿಂದ ಟೀಕಿಸಿದ್ದಾರೆ. ದೇಶದಲ್ಲಿ ಬಡತನದ ಹಿಟ್ಟು ನೆನೆಯುತ್ತಿದೆ, ಇವರು ಉಳಿತಾಯದ ಪಾಠ ಮಾಡ್ತಿದ್ದಾರೆ. ಚುನಾವಣೆ ಇದ್ದಾಗ ಮೌನವಾಗಿದ್ದ ಮೋದಿ ಈಗ ಉಪದೇಶಕ್ಕೆ ನಿಂತಿದ್ದೇಕೆ ಅನ್ನೋದು ಖರ್ಗೆ ಅವರ ನೇರ ಪ್ರಶ್ನೆ. ಬಡತನದ ಹಿಟ್ಟು ನೆನೆಯುತ್ತಿದೆ. ಮೋದಿಜಿ ಈಗ ದೇಶಕ್ಕೆ ಉಳಿತಾಯದ ಬಗ್ಗೆ ಉಪನ್ಯಾಸ ನೀಡುತ್ತಿದ್ದಾರೆ. ಫೆಬ್ರವರಿ 28ರಂದು ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಪ್ರಾರಂಭವಾಯಿತು. ಆಗಲೇ ಕಾಂಗ್ರೆಸ್ ಪಕ್ಷವು ಪ್ರತಿಯೊಂದು ಅಂಶವನ್ನ ಎತ್ತಿ ತೋರಿಸಿತು. ಆರ್ಥಿಕತೆಯ ನಾಶ, ರೂಪಾಯಿಯ ನಿರಂತರ ಕುಸಿತ, ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಬೆಲೆಗಳ ಏರಿಕೆ ಮತ್ತು ಕೊರತೆ, ರೈತರಿಗೆ ರಸಗೊಬ್ಬರ ಕೊರತೆ, ಆಹಾರ ಭದ್ರತೆಗೆ ಬೆದರಿಕೆ, ಔಷಧಿಗಳ ಬೆಲೆಗಳು ಏರಿಕೆ, ಎಂಎಸ್ಎಂಇಗಳ ಬಿಕ್ಕಟ್ಟು ಮತ್ತು ಇನ್ನು ಹೆಚ್ಚಿನ ಸಮಸ್ಯೆ ಬಗ್ಗೆ ಕಾಂಗ್ರೆಸ್ ಒತ್ತಿ ಹೇಳಿತ್ತು. ಆದರೆ ಪ್ರಧಾನಿ ಚುನಾವಣಾ ಪ್ರಚಾರದಲ್ಲಿ ಏಕೆ ಮಗ್ನರಾಗಿದ್ರು? ಅವರು ರೋಡ್ ಶೋಗಳನ್ನು ಏಕೆ ಮಾಡ್ತಿದ್ರು? ಪರಿಸ್ಥಿತಿ ನಿಯಂತ್ರಣದಲ್ಲಿದೆ, ಸಬ್ ಚಾಂಗಾಸಿ ಎಂದು ಅವರು ಏಕೆ ಹೇಳುತ್ತಿದ್ರು? ಈಗ ಚುನಾವಣೆಗಳು ಮುಗಿದ ನಂತರ ದೇಶಕ್ಕೆ ಉಪದೇಶ ಮಾಡುತ್ತಿದ್ದಾರೆ. ನಿಮ್ಮ 12 ವರ್ಷಗಳ ವೈಫಲ್ಯಕ್ಕೆ ಹೊಣೆಯನ್ನ ದೇಶದ ಜನರ ಮೇಲೆ ಹಾಕಬೇಡಿ ಮೋದಿಜಿ. ಇನ್ನು ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಎಕ್ಸ್ ಖಾತೆಯಲ್ಲಿ ಸುದೀರ್ಘ ಪೋಸ್ಟ್ ಮಾಡಿದ್ದಾರೆ. ಚುನಾವಣೆ ಮುಗಿದ ತಕ್ಷಣ ಪ್ರಧಾನಿ ಮೋದಿಗೆ ಇದ್ದಕ್ಕಿದ್ದಂತೆ ಬಿಕ್ಕಟ್ಟು ನೆನಪಾಗಿದೆ. ದೇಶ ಎದುರಿಸುತ್ತಿರುವ ಒಂದೇ ಒಂದು ಬಿಕ್ಕಟ್ಟು ಅಂದ್ರೆ ಅದರ ಹೆಸರು ಬಿಜೆಪಿ ಅಂತ ಬಾಣ ಬಿಟ್ಟಿದ್ದಾರೆ. ಇನ್ನು ನಟ ರಾಜಕಾರಣಿ ಪ್ರಕಾಶ್ ರಾಜ್ ಕೂಡ ನೋಟು ರದ್ದತಿ ಮತ್ತು ಕೋವಿಡ್ ಕಾಲದ ಲೋಪಗಳನ್ನ ನೆನಪಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಇದಿಷ್ಟು ಪೋಸ್ಟ್ಗಳ ಫೈಟ್ ಆದ್ರೆ ಇತ್ತ ರಾಜ್ಯ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಮಾತಿನ ಯುದ್ಧವೇ ನಡೆಯುತ್ತಿದೆ. ಕಾಂಗ್ರೆಸ್ ನಾಯಕರು ಮೋದಿ ವಿರುದ್ಧ ಮಾತಿನ ಬಾಣಗಳನ್ನೇ ಬಿಡುತ್ತಿದ್ರೆ ಬಿಜೆಪಿ ನಾಯಕರು ಗುರಾಣಿ ಹಿಡಿದು ನಿಂತಿದ್ದಾರೆ. ಮೋದಿ ಅವರು ಹೇಳ್ತಾರೆ ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇಲ್ಲ, ಪೆಟ್ರೋಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಾಯ್ತು ಅಂತ ಹೇಳ್ತಾ ಇಲ್ಲ. ಜನಕ್ಕೆ ಯಾರಿಂದ ತೊಂದರೆ ಆಯ್ತು ಅಂತ ಮೋದಿ ಅವರು ಎಕ್ಸ್ಪ್ಲೇನ್ ಮಾಡಬೇಕು. ಈ ಮದುವೆ ಮಾಡೋರು, ಮುಂಜಿ ಮಾಡೋರು, ಚಿನ್ನ ತಗೊಳ್ತಿರೋರ್ನ ಯಾರು ಬೇಡ ಅಂತ ಹೇಳಕ್ಕಾಗ್ತದೆ? ಸೊ ನೀವು ಜನರಿಗೆ ಏನು ಒಂದು ಸಲಹೆ ಏನು ಬೇಕಾದ್ರೂ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚಿ ಅಂದ್ರಿ, ದೀಪ ಹಚ್ಚೋ, ಚಪ್ಪಾಳೆ ತಟ್ಟಿ ಅಂದ್ರೆ ಚಪ್ಪಾಳೆ ತಟ್ಟೋ, ಏನಾದ್ರು ನಿಂತ್ಕೋತಾ? ಏನು ನಿಂತ್ಕೋತಿಲ್ಲ. ಒಂದು ಪ್ರಾಕ್ಟಿಕಲ್ ಇರಬೇಕು. ಈಗ ಫಸ್ಟು ಆಫೀಸರ್ಗಳಿಗೆಲ್ಲ ಹೇಳಪ್ಪ, ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸು, ನೀವು ಯಾರು ಗೌರ್ಮೆಂಟ್ ಇದರಲ್ಲಿ ನಿಮ್ಮ ಗಾಡಿಗಳಲ್ಲಿ ಓಡಬೇಡಿ, ನೀವೆಲ್ಲ ಮೆಟ್ರೋಲ್ ಹೋಗಿ ಇಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಅಂತ ಫಸ್ಟು ತಾಕೀತು ಮಾಡಲಿ. ಕಾಂಗ್ರೆಸ್ನವ್ರಿಗೆ ತ್ಯಾಗ ಅನ್ನೋದೇ ಗೊತ್ತಿಲ್ಲ.
ಕಾಂಗ್ರೆಸ್ನವ್ರಿಗೆ ದೇಶಭಕ್ತಿ ಅನ್ನೋದು ಗೊತ್ತಿಲ್ಲ. ಕಾಂಗ್ರೆಸ್ನವ್ರಿಗೆ ನಮ್ಮ ಜನಮಾನಸದಲ್ಲಿ ತ್ಯಾಗ ಮತ್ತು ದೇಶಭಕ್ತಿ ಆಳವಾಗಿ ಊರಿದೆ ಅನ್ನುವಂಥ ನಂಬಿಕೆನೂ ಕೂಡ ಇಲ್ಲ. ಅವ್ರಿಗೆ ವಿರೋಧ ಮಾಡೋ ಸಲ ವಿರೋಧ ಮಾಡ್ತಾರೆ. ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಈಗೇನು ಇದ್ದಿದ್ರೆ ಹಿಂದೆ ಇರಾಕ್ ವಾರ್ ಆಯಿತು. ಇರಾಕ್ ವಾರ್ ಆದಾಗ ಕೇವಲ 3ನೇ ದಿವಸಕ್ಕೆ ಪೆಟ್ರೋಲ್ ಡೀಸೆಲ್ ಖಾಲಿಯಾಗೋದು. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿ ನಾವು ಆತ್ಮನಿರ್ಭರ ಇಲ್ಲ, ರಸಗೊಬ್ಬರದಲ್ಲಿ ನಾವು ಆತ್ಮನಿರ್ಭರ ಇಲ್ಲ. ನಮ್ಮ ದೇಶ ಆತ್ಮನಿರ್ಭರ ಆಗಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಹಿತವಾಗಿ ಮಿತವಾಗಿ ಬಳಕೆ ಮಾಡಬೇಕು. ಪ್ರಧಾನಿಯವರ ಅಪೇಕ್ಷೆ ಏನು? ಹಿತವಾಗಿ ಮಿತವಾಗಿ ಬಳಕೆ ಮಾಡಿ. ಇದರಿಂದ ನಮ್ಮ ದೇಶದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ವ್ಯಕ್ತಿಗತ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥದ್ದನ್ನು ಪ್ರಧಾನಿ ನಿರಂತರವಾಗಿ ಹೇಳ್ತಾ ಬಂದಿದ್ದಾರೆ. ಚುನಾವಣೆ ಆಗಬೇಕಾಗಿತ್ತು, ಅದಕ್ಕೆ ಹೂಗ್ಲಿ ನದಿಯಲ್ಲಿ ಬೋಟಲ್ಲಿ ಹೋಗುವಾಗ ಫೋಟೋಗ್ರಾಫ್ ಹಿಡಿಯುವಾಗ ಇವ್ರಿಗೇನು ಅದು ಮಿತವ್ಯ ಕಾಣಲಿಲ್ವಾ? ಅಥವಾ ಅಲ್ಲಿ ಜಾಲ್ಮುರಿ ತಿನ್ನಕ್ಕೆ ಹೋದಾಗ ಅವಾಗ ಕಾಣಲಿಲ್ವಾ? ಅಥವಾ ಸಿಕ್ಕಿಮಲ್ಲಿ ಹೋದಾಗ ಫುಟ್ಬಾಲ್ ಆಡಕ್ಕೆ ಹೋದಾಗ ಕಾಣಲಿಲ್ವಾ? ವಾರಣಾಸಿಗೆ ಹೋಗ್ಬಿಟ್ಟು ಆ ದೇವಸ್ಥಾನ ದರ್ಶನ ಮಾಡೋಕ್ಕೆ ಸಾವಿರಾರು ಜನ ಕರ್ಕೊಂಡು ಹೋದ್ರಲ್ಲ. ಬೆಂಗಾಲಲ್ಲಿ ಲಕ್ಷಾಂತರ ಜನಗಳ ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಒಂದೊಂದು ಮೀಟಿಂಗ್ ಮಾಡಬೇಕಾದ್ರೆ 100 ಕೋಟಿ ರೂಪಾಯಿ ಬೇಕು. ಎಲ್ಲ ಹಣ ಎಲ್ಲಿಂದ ಬಂತಂತೆ? ಈ ರಾಷ್ಟ್ರದ 150 ಕೋಟಿ ಜನತೆಗೆ ಅಪೀಲ್ ಮಾಡಿದ್ದಾರೆ. ಅದು ಬೇರೆ ಕಾರಣದಿಂದ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಈ ಸಂಘರ್ಷದಿಂದ ಆಗಿರೋ ಒಂದು ಕೆಟ್ಟ ದುಷ್ಪರಿಣಾಮ. ಅದನ್ನು ನಾವು ಸ್ವಾಗತಿಸಬೇಕು. ಪ್ರಧಾನಿ ಮೋದಿಯವರ ಉಳಿತಾಯದ ಕರೆ ಈಗ ದೊಡ್ಡ ರಾಜಕೀಯ ಜಂಗಿ ಕುಸ್ತಿಗೆ ಕಾರಣವಾಗಿದೆ. ಈ ಮಧ್ಯೆ ಜನಸಾಮಾನ್ಯರ ನಡುವೆಯೂ ಮೋದಿ ಹೇಳಿಕೆಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪೆಟ್ರೋಲ್ ಇಲ್ಲದೆ ಗಾಡಿ ಓಡಿಸಕ್ ಆಗಲ್ಲ, ಯಾಕಂದ್ರೆ ಈಗಿಂದ ಇದರಲ್ಲಿ ಸುಮ್ಮನೆ ದ್ವಂದ್ವ ವೆಚ್ಚ ಮಾಡೋದು ಪ್ರಯೋಜನ ಇಲ್ಲ. ಅವ್ರು ಪ್ರತಿಯೊಂದು ಏನು ಹೇಳ್ತಾರೆ ಅದನ್ನ ನಾವು ಫಾಲೋ ಮಾಡ್ತು ಅಂತ ಹೇಳಿದ್ರೆ ನಮ್ಗಳಿಗೆ ಒಳ್ಳೇದಾಗುತ್ತೆ ಹೊರತು ಕೆಡದಂತೂ ಇಲ್ಲ. ಈ ದೇಶದ ಜನತೆಗೆ ಅನ್ನದ ಕೊರತೆ ಆದರೆ, ಆಹಾರದ ಕೊರತೆ ಆದರೆ ಅಂದ್ರೆ ಆಹಾರವನ್ನು ತ್ಯಾಗ ಮಾಡಿ ಅಂತ ಹೇಳ್ತೀರಾ ಅಥವಾ ಊಟನ ಬಿಟ್ಟು ಬಿಡಿ ಅಂತ ಹೇಳ್ತೀರಾ? ಪ್ರಧಾನಿ ಮೋದಿಯವರ ಒಂದು ಕರೆ ದೇಶದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಇದು ಸರ್ಕಾರದ ವೈಫಲ್ಯವೋ ಅಥವಾ ಜಾಗತಿಕ ಬಿಕ್ಕಟ್ಟಿನಿಂದ ದೇಶವನ್ನ ಪಾರು ಮಾಡುವ ಮಾಸ್ಟರ್ ಪ್ಲಾನೋ? ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.